ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಬೆಳವಣಿಗೆಯ ಮಹಾಪೂರ ಈಗ ರಾಜಧಾನಿಯ ಗಡಿ ದಾಟಿ ಹರಿತಿದೆ. ಇದರ ಅಲೆಗಳು ಈಗ ಬಿಡದಿಯ ಮಣ್ಣಿಗೆ ಅಪ್ಪಳಿಸ್ತಿದೆ. ಇಲ್ಲಿ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಕೃತಕ ಬುದ್ಧಿಮತ್ತೆ ನಗರ ಅಥವಾ ಎಐ ಸಿಟಿಯ ಬೃಹತ್ ಕನಸಿಗೆ ಅಡಿಗಲ್ಲು ಹಾಕಲಾಗ್ತಿದೆ. ಹೌದು, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಹೆಸರಲ್ಲಿ ಇಲ್ಲಿ ಒಂದು ಹೈಟೆಕ್ ಸಾಮ್ರಾಜ್ಯವನ್ನೇ ಕಟ್ಟಲು ಸರ್ಕಾರ ಸಜ್ಜಾಗಿದೆ. ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಇದು ತಲೆ ಎತ್ತಲಿದೆ. ಆದರೆ ಈ ಅಭಿವೃದ್ಧಿಯ ಘೋಷಣೆಯ ಸದ್ದಿನ ಜೊತೆಯಲ್ಲೇ ಸಾವಿರಾರು ರೈತರ ಆತಂಕದ ಚೀತ್ಕಾರವು ಕೇಳಿ ಬರ್ತಿದೆ. ಪ್ರತಿಭಟನೆಯ ಕಿಚ್ಚು ಹೊತ್ತಿಕೊಂಡಿದೆ. ಹಾಗಾದ್ರೆ ಏನಿದು ಬಿಡದಿ ಎಐ ಸಿಟಿ? ಇದರ ಹಿಂದಿನ ಲಾಭ ನಷ್ಟಗಳೇನು? ರೈತರು ಬೀದಿಗಿಳಿದು ಹೋರಾಡ್ತಿರೋದ್ಯಾಕೆ? ಎಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅರ್ಥಾತ್ ಸಮಗ್ರ ಉಪನಗರ ಯೋಜನೆ. ಈ ಮಹಾಯೋಜನೆಯ ಸೂತ್ರಧಾರ ಡಿಸಿಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್. ಇದು ಅವರ ಮಹತ್ವಾಕಾಂಕ್ಷಿಯ ಪ್ರಾಜೆಕ್ಟ್. ಕೆಲಸ, ವಾಸ, ಉಲ್ಲಾಸ, ವರ್ಕ್, ಲೀವ್, ಪ್ಲೇ ಎಂಬ ಪರಿಕಲ್ಪನೆಯಡಿ ಮುಂದಿನ 3 ವರ್ಷಗಳಲ್ಲಿ ಈ ನಗರವನ್ನು ವಾಸ್ತವಕ್ಕೆ ಇಳಿಸುವ ಗುರಿ ಹಾಕೊಂಡಿದ್ದಾರೆ. ಈ ನಗರದ ವೈಶಿಷ್ಟ್ಯಗಳನ್ನು ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಿ. ಬರೋಬ್ಬರಿ 2,000 ಎಕರೆ ಭೂಮಿಯನ್ನ ಜಗತ್ತಿನ ದೈತ್ಯ ಎಐ ಕಂಪನಿಗಳಿಗಾಗಿ ಮೀಸಲಿಡಲಾಗ್ತಿದೆ. ಟ್ರಾಫಿಕ್ ಎಂಬ ಪದವೇ ಇರಬಾರ್ದು ಅಂತ 300 ಮೀಟರ್ ಅಗಲದ ಬಿಸಿನೆಸ್ ಕಾರಿಡಾರ್, 70 ಮೀಟರ್ ಅಗಲದ ಮುಖ್ಯ ರಸ್ತೆಗಳನ್ನು ನಿರ್ಮಿಸಲಾಗ್ತಿದೆ. ಕನೆಕ್ಟಿವಿಟಿಗಾಗಿ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ನೈಸ್ ರಸ್ತೆ ಮತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ನೇರ ಸಂಪರ್ಕ ನೀಡಲಾಗ್ತಿದೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಮೆಟ್ರೋ ರೈಲು ಕೂಡ ಇಲ್ಲಿಗೆ ಬರಲಿದೆ. ಈ ಯೋಜನೆಯಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗಲಿದೆ. ಬಿಡದಿ ಬೆಂಗಳೂರಿನ ಹೊಸ ಕೇಂದ್ರ ವ್ಯವಹಾರ ಜಿಲ್ಲೆ ಆಗಲಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಅಚಲ ವಿಶ್ವಾಸ. ಈ ಬೃಹತ್ ಯೋಜನೆಗಾಗಿ 9 ಗ್ರಾಮಗಳ 8,493 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಗ್ತಿದೆ. ಇದಕ್ಕೆ ಪ್ರತಿಯಾಗಿ ಸರ್ಕಾರ ಒಂದು ಐತಿಹಾಸಿಕ ಪರಿಹಾರದ ಪ್ಯಾಕೇಜ್ ಘೋಷಿಸಿದೆ. 3 ಆಯ್ಕೆಗಳನ್ನು ರೈತರ ಮುಂದಿಟ್ಟಿದೆ. ಮೊದಲನೆಯದ್ದು ನಗದು ಪರಿಹಾರ. ಪ್ರತಿ ಎಕರೆಗೆ 1.5 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೆ ನಗದು. ಒಪ್ಪಿಗೆ ಪತ್ರ ಕೊಟ್ಟ 3 ದಿನದಲ್ಲಿ ಕೈಗೆ ಚೆಕ್ ನೀಡುವ ಆಫರ್ ಘೋಷಿಸಿದೆ. ಎರಡನೇ ಆಫರ್ ಸಹಭಾಗಿತ್ವದ ಆಯ್ಕೆ. ಹಣ ಬೇಡ ಅನ್ನೋರು ಅಭಿವೃದ್ಧಿಪಡಿಸಿದ ನಗರದಲ್ಲೇ ಪಾಲುದಾರರಾಗಬಹುದು. ವಸತಿ ಬಡಾವಣೆಯಲ್ಲಿ 50-50 ಮತ್ತು ವಾಣಿಜ್ಯ ಪ್ರದೇಶದಲ್ಲಿ 45-55 ಅನುಪಾತದಲ್ಲಿ ನಿವೇಶನ ಪಡೆಯಬಹುದು. ಮೂರನೆಯದ್ದು ಜೀವನೋಪಾಯಕ್ಕೆ ಬೆಂಬಲ. ಯೋಜನೆ ಪೂರ್ಣಗೊಳ್ಳುವವರೆಗೆ ಪ್ರತಿ ವರ್ಷ ಪ್ರತಿ ಎಕರೆಗೆ ಪರಿಹಾರ ಧನ ಸಿಗಲಿದೆ. ಖುಷ್ಕಿ ಜಮೀನಿಗೆ 30,000, ತರಿ ಜಮೀನಿಗೆ 40,000 ಮತ್ತು ತೋಟಗಾರಿಕಾ ಭೂಮಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಇದಕ್ಕಿಂತ ಉತ್ತಮವಾದ ಪ್ಯಾಕೇಜ್ ಕೊಡಲು ಸಾಧ್ಯವೇ ಇಲ್ಲ ಅಂತ ಇರುವ ಡಿಸಿಎಂ ತಮ್ಮ ವಾದಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರವನ್ನು ಬಳಸಿಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಪರಿಹಾರ ಪ್ಯಾಕೇಜ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಅವರು ಕೂಡ ತಮ್ಮ 28 ಎಕರೆ ಜಮೀನಿಗೆ ಇದೇ ಪ್ಯಾಕೇಜ್ ಅಡಿ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇದು ನಮ್ಮ ಪ್ಯಾಕೇಜ್ಗೆ ಸಿಕ್ಕ ಮನ್ನಣೆ ಅನ್ನೋದು ಡಿಕೆ ಶಿವಕುಮಾರ್ ವಾದ. ಆದರೆ ಜನ ಹೇಳ್ತಾ ಇರೋದೇ ಬೇರೆ. 2006ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ಈ ಪ್ರಾಜೆಕ್ಟ್ಗೆ ಕಣ್ಣು ಹಾಕಿದ್ರು. ಅವರಿಗೂ ಈ ಯೋಜನೆ ಬೇಕಾಗಿದೆ. ಹಾಗಾಗಿ ಒಂದು ಕಾಲದ ಜೋಡೆತ್ತುಗಳು ಸೇರಿ ಈ ಯೋಜನೆ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅದೇನೇ ಇರಲಿ, ಸರ್ಕಾರ ಇಷ್ಟೊಂದು ದೊಡ್ಡ ಆಫರ್ ಕೊಟ್ಟರು ಒಂದು ವರ್ಗದ ರೈತರು ಮಾತ್ರ ಭೂಮಿ ಕೊಡೋದಕ್ಕೆ ಸುತಾರಾಮ್ ಒಪ್ತಿಲ್ಲ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವರ ಹೋರಾಟ ಮುಂದುವರೆದಿದೆ. ಯಾಕೆ ಈ ಆಕ್ರೋಶ? ರೈತರ ಪ್ರಕಾರ ಸರ್ಕಾರ ಕಸಿಯಲು ಹೊರಟಿರೋದು ಬರೀ ಭೂಮಿಯನ್ನಲ್ಲ, ಅವರ ಬದುಕನ್ನ. ಇದು ಸಂಪೂರ್ಣ ನೀರಾವರಿ ಮತ್ತು ತೋಟಗಾರಿಕಾ ಭೂಮಿ. ವೃಷಭಾವತಿ ಮತ್ತು ಸುವರ್ಣಮುಖಿ ನದಿಗಳು ಈ ನೆಲವನ್ನು ಹಸಿರಾಗಿಸಿವೆ. ರೇಷ್ಮೆ, ತರಕಾರಿ, ಹೈನುಗಾರಿಕೆಯನ್ನೇ ನಂಬಿ ಸಾವಿರಾರು ಕುಟುಂಬಗಳು ಇಲ್ಲಿ ಬದುಕು ಕಟ್ಟಿಕೊಂಡಿವೆ. ಹೀಗಾಗಿ ಇವರೆಲ್ಲ ಒಂದೇ ದನಿಯಲ್ಲಿ ಯೋಜನೆಯನ್ನ ವಿರೋಧಿಸುತ್ತಿದ್ದಾರೆ. ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ. ನಿಮಗೆ ಅಭಿವೃದ್ಧಿಯೇ ಬೇಕಿದ್ರೆ ನಮ್ಮ ಸಮಾಧಿಗಳ ಮೇಲೆ ಮಾಡಿ ಅಂತ ಖಡಕ್ಕಾಗಿ ಹೇಳ್ತಿದ್ದಾರೆ.
ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಡಿಸಿಎಂ ರೈತರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ. ಆದರೆ ಇದಕ್ಕೆಲ್ಲ ರೈತರು ಬಗ್ಗಿಲ್ಲ. ಇದರಿಂದ ಸಿಟ್ಟಿಗೆದ್ದಿರುವ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಮೊದಲಿಗೆ ಈ ಯೋಜನೆ ಆರಂಭಿಸಿದ್ದು ನಾನಲ್ಲ, ಇದು ಹಿಂದಿನ ಸರ್ಕಾರಗಳ ಕೂಸು. ನಾನು ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗಲು ಸಿದ್ಧನಿಲ್ಲ ಅಂತ ಹಳೆಯ ಸರ್ಕಾರದತ್ತ ಬೊಟ್ಟು ಮಾಡಿದ್ದಾರೆ. ನಂತರ 70%ಕ್ಕೂ ಹೆಚ್ಚು ರೈತರು ಒಪ್ಪಿಗೆ ಸೂಚಿಸಿದ್ದಾರೆ. ವಿರೋಧಿಸ್ತಾ ಇರೋದು ಕೇವಲ 30ರಷ್ಟು ಮಂದಿ ಮಾತ್ರ ಅಂತ ಪ್ರತಿಭಟನಾಕಾರರ ಸಂಖ್ಯೆಯನ್ನೇ ತಳ್ಳಿ ಹಾಕಿದ್ದಾರೆ. ಕೊನೆಯದಾಗಿ, ನಾನು ಕಾನೂನಿನ ಚೌಕಟ್ಟಿನಲ್ಲೇ ನಿಮಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನ ಮಾಡ್ತೀನಿ ಅಂತ ಸಹಾಯ ಹಸ್ತ ಚಾಚಿದ್ದಾರೆ. ಆದರೆ ಇದಕ್ಕೆಲ್ಲ ಜಗ್ಗದ ರೈತರು ಧಿಕ್ಕಾರ ಕೂಗಿದಾಗ ಗರಂ ಆದ ಡಿಸಿಎಂ ಇಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಹೀಗೆ ಬಿಡದಿಯ ಮಣ್ಣಿನಲ್ಲಿ ಈಗ 2 ಭವಿಷ್ಯಗಳ ನಡುವೆ ಯುದ್ಧ ಆರಂಭ ಆಗಿದೆ. ಒಂದು ತಂತ್ರಜ್ಞಾನದ ರೆಕ್ಕೆ ಕಟ್ಟಿ ಆಕಾಶಕ್ಕೆ ಹಾರುವ ಭವಿಷ್ಯ, ಇನ್ನೊಂದು ಪರಂಪರೆಯ ಬೇರುಗಳನ್ನು ಭೂಮಿಯಲ್ಲಿಟ್ಟುಕೊಂಡು ಬದುಕುವ ಭವಿಷ್ಯ. ಈ ಅಭಿವೃದ್ಧಿಯ ರಥ ಯಾರನ್ನ ಉಳಿಸಲಿದೆ, ಯಾರನ್ನ ಬಲಿ ಪಡೆಯಲಿದೆ? ಡಿಸಿಎಂ ಹೇಳಿದಂತೆ ಈ ಮಹಾನಗರ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆಯುತ್ತಾ? ಉತ್ತರವನ್ನ ಕಾಲವೇ ನಿರ್ಧರಿಸಬೇಕಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರದ ನಿರ್ಧಾರ ಸರಿಯಾ? ರೈತರ ಹೋರಾಟದಲ್ಲಿ ನ್ಯಾಯ ಇದೆಯಾ? ನಿಮ್ಮ ಪ್ರತಿಕ್ರಿಯೆಯನ್ನ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಬಿಡದಿ ಟೌನ್ಶಿಪ್ನ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.